ಸ್ನೇಹಿತರೆ ನಮಸ್ಕಾರ. ಕೆಲವೊಂದು ನಟಿಯರು ನೂರಾರು ಸಿನಿಮಾಗಳನ್ನು ಮಾಡಿದ್ರೂ ಕೂಡ ಜನರ ಮನಸ್ಸಿನಲ್ಲಿ ಉಳಿಯೋದಿಲ್ಲ. ಆದರೆ ಕೆಲವರು ಬೆರಳೆಣಿಕೆ ಸಿನಿಮಾಗಳನ್ನು ಮಾಡಿದರೂ ಕೂಡ ಕೋಟ್ಯಾಂತರ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದು ಬಿಡ್ತಾರೆ. ಇವತ್ತಿನ ನಮ್ಮ ಕಥೆಯ ನಾಯಕಿಯು ಕೂಡ ಅಂಥವರಲ್ಲಿ ಒಬ್ಬರು. ಕನ್ನಡದಲ್ಲಿ ಅರಸು, ಮೌರ್ಯ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಂಥ ನಟಿ ಈಕೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ಹೀರೋಯಿನ್ ಕೂಡ ಹೌದು. ಆದರೆ ಅದೇ ನಟಿಯ ಬದುಕಿನಲ್ಲಿ ನಡೆದಂತಹ ಕೆಲವು ಘಟನೆಗಳು ಮಾತ್ರ ಸಿನಿಮಾಕ್ಕಿಂತಲೂ ಕೂಡ ನೋವಿನಿಂದ ಕೂಡಿದ್ವು. ಸ್ವಂತ ಮನೆಯವರ ವಿರುದ್ಧದ ದೂರು, ಪ್ರೀತಿಸಿದ ವ್ಯಕ್ತಿಯಿಂದ ದೂರ ಆಗೋದು, ಮದುವೆಯಾದ ಗಂಡನೊಂದಿಗೆ ಮನಸ್ತಾಪ, ಕುಟುಂಬದವರಿಂದ ನಿರಾಕರಣೆ, ಕೊನೆಗೆ ಸಂಪೂರ್ಣ ಏಕಾಂಗಿ ಜೀವನ, ಜೊತೆಗೆ ಅವಕಾಶಗಳ ಕೊರತೆ. ಇಂದು ನಾವು ಮಾತನಾಡ್ತಿರುವಂಥ ನಟಿ ಬೇರೆ ಯಾರೂ ಅಲ್ಲ, ಅದೇ ನಟಿ ಮೀರಾ ಜಾಸ್ಮಿನ್ ಅವರ ಜೀವನದ ಬಗ್ಗೆ, ಒಬ್ಬ ಸ್ಟಾರ್ ನಟಿಯ ಬದುಕಿನಲ್ಲಿ ನಡೆದಂಥ ಏರಿಳಿತಗಳ ಬಗ್ಗೆ. ಹಾಗಾದರೆ ಅವರ ಜೀವನದ ಆ ನೋವಿನ ಪಯಣವನ್ನು ಆರಂಭಿಸೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆಯೇ ಒಂದು ವಿಚಾರವನ್ನು ಮೊದಲಿಗೆ ಕಮೆಂಟ್ ಮಾಡಿ ತಿಳಿಸಿ. ಮೀರಾ ಜಾಸ್ಮಿನ್ ನಟಿಸಿದ ಯಾವ ಸಿನಿಮಾ ಇವತ್ತಿಗೂ ಕೂಡ ನಿಮಗೆ ಕಾಡುತ್ತೆ, ಯಾವ ಸಿನಿಮಾ ತುಂಬ ಇಷ್ಟ ಅಂತೇಳಿ ಹೇಳ್ತಾ ಮೀರಾ ಜಾಸ್ಮಿನ್ ಅವರ ಬದುಕಿನ ಒಂದೊಂದೇ ಪುಟವನ್ನು ತೆರೀತಾ ಹೋಗೋಣ ಬನ್ನಿ. ಮೀರಾ ಜಾಸ್ಮಿನ್ ಅವರ ನಿಜವಾದಂಥ ಹೆಸರು ಜಾಸ್ಮಿನ್ ಮೇರಿ ಜೋಸೆಫ್ ಅಂತೇಳಿ. ಹೆಸರೇ ಹೇಳುವಂತೆ ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಕೇರಳದ ತಿರುವಲ್ಲ ಅನ್ನುವಂಥ ಊರಿನಲ್ಲಿ ಜನಿಸಿದಂಥ ಈಕೆ ಕ್ರಿಶ್ಚಿಯನ್ ಕುಟುಂಬದಿಂದ ಬಂದವರು. ಚಿಕ್ಕ ವಯಸ್ಸಿನಲ್ಲೇ ಓದಿನಲ್ಲಿ ಆಸಕ್ತಿಯನ್ನು ಹೊಂದಿದಂಥ ಮೀರಾ ಜಾಸ್ಮಿನ್ ಒಂದು ದಿನ ಡಾಕ್ಟರ್ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ದರು. ಸಿನಿಮಾ ಲೋಕದ ಬಗ್ಗೆ ಯಾವುದೇ ಆಸಕ್ತಿ ಕೂಡ ಇರಲಿಲ್ಲ ಅವರಿಗೆ. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಒಮ್ಮೆ ಪ್ರವಾಸಕ್ಕೆ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಒಬ್ಬ ನಿರ್ದೇಶಕರ ಕಣ್ಣಿಗೆ ಬೀಳುವಂಥ ಈ ಸುಂದರ ಹುಡುಗಿ ಆ ನಿರ್ದೇಶಕರ ಒಂದು ಆಫರ್ಗೆ ಒಳಗಾಗಬೇಕಾಗುತ್ತೆ. ಅಂದರೆ ನೀನು ನನ್ನ ಸಿನಿಮಾದಲ್ಲಿ ನಟಿಸ್ತೀಯಾ ಅಂತೇಳಿ ನಿರ್ದೇಶಕರು ಕೇಳ್ತಾರೆ. ಆಗ ಮೀರಾ ಜಾಸ್ಮಿನ್ ತಕ್ಷಣವೇ ಇಲ್ಲ ಅಂತೇಳಿ ಉತ್ತರಿಸಿಬಿಟ್ಟಿದ್ರಂತೆ. ಆದರೆ ಇದೇ ಇವರ ಮನಸ್ಸಿನಲ್ಲಿ ಮೊದಲ ಮೊಳೆ ಆಗುತ್ತೆ ಅಥವಾ ಮೊಳಕೆ ಹೊಡೆಯೋದಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಹೇಳಿ ಬಹುಶಃ ನಂತರ ಅರ್ಥ ಆಗುತ್ತೆ. ಪರಿಣಾಮ ಮೀರಾ ಜಾಸ್ಮಿನ್ಗೆ ಕೆಲವು ದಿನಗಳ ನಂತರ ಸಿನಿಮಾದ ಬಗ್ಗೆ ಆಸಕ್ತಿ ಮೂಡುತ್ತೆ, ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಮೂಡುತ್ತದೆ. ಕೊನೆಗೆ ಅವರು ಅಭಿನಯಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅಲ್ಲಿಂದನೇ ಆರಂಭ ಆಗಿದ್ದು ನೋಡಿ ಒಬ್ಬ ಸಾಮಾನ್ಯ ಹುಡುಗಿಯ ಅಸಾಮಾನ್ಯ ಪಯಣ. ಹೌದು, ಸಿನಿಮಾ ಲೋಕಕ್ಕೆ ಕಾಲಿಟ್ಟಂತಹ ನಂತರ ಮೀರಾ ಜಾಸ್ಮಿನ್ ಹಿಂತಿರುಗಿ ನೋಡಲೇ ಇಲ್ಲ. ಒಂದರ ಹಿಂದೆ ಒಂದರಂತೆ ಅವಕಾಶಗಳು ಬರತೊಡಗಿದ್ವು. ಮಲಯಾಳಂ, ತಮಿಳು, ತೆಲುಗು, ಕನ್ನಡ ಭಾಷೆಗಳಲ್ಲಿ ನಟಿಸಿ ತನ್ನದೇ ಆದಂಥ ಸ್ಥಾನವನ್ನು ನಿರ್ಮಿಸಿಕೊಂಡರು. ಕನ್ನಡದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯಿಸಿದಂತಹ ಈಕೆ ಅರಸು ಮತ್ತು ಮೌರ್ಯ ಸಿನಿಮಾಗಳಲ್ಲಿ ನಟಿಸಿದರು. ಈ ಎರಡೂ ಸಿನಿಮಾಗಳಲ್ಲಿ ಇವರ ಪಾತ್ರಕ್ಕೆ ಅಪಾರವಾದಂಥ ಜನಪ್ರಿಯತೆಯನ್ನು ತಂದುಕೊಡ್ತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಇನ್ನು ಅವರ ಸರಳ ಸೌಂದರ್ಯ, ನೈಸರ್ಗಿಕ ಅಭಿನಯ ಮತ್ತು ಕಣ್ಣಲ್ಲಿ ಕಾಡುತ್ತಿದ್ದಂತಹ ಮುಗ್ಧತೆ ಪ್ರೇಕ್ಷಕರನ್ನು ಮೋಡಿ ಮಾಡಿತ್ತು. ಆ ಸಮಯದಲ್ಲಿ ಮೀರಾ ಜಾಸ್ಮಿನ್ ಹೆಸರು ಕೇಳಿದರೆ ಸಾಕು, ನಿರ್ಮಾಪಕರು ಸಿನಿಮಾಗೆ ಹಣ ಹೂಡೋದಕ್ಕೆ ಸಿದ್ಧರಾಗ್ತಾಯಿದ್ರು. ಆದರೆ ಹೊರಗಿನಿಂದ ಕಾಣ್ತಾ ಇದ್ದಂಥ ಆ ಯಶಸ್ಸಿನ ಹಿಂದೆ ದೊಡ್ಡ ಸಮಸ್ಯೆಯೊಂದು ಬೆಳೆದು ಬರ್ತಾ ಇತ್ತು. ಹೌದು, 2004ರಲ್ಲಿ ನಡೆದಂಥ ಒಂದು ಘಟನೆ ಇಡೀ ಸಿನಿಮಾ ಇಂಡಸ್ಟ್ರಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇನೆಂದರೆ ಮೀರಾ ಜಾಸ್ಮಿನ್ ತಮ್ಮ ಸ್ವಂತ ಮನೆಯವರ ವಿರುದ್ಧವೇ ದೂರನ್ನು ದಾಖಲಿಸಿದರು. ಕಾರಣ ಏನು ಅಂತ ಗೊತ್ತಾ? ಅವರು ಸಿನಿಮಾಗಳಲ್ಲಿ ಗಳಿಸ್ತಾ ಇದ್ದಂಥ ಹಣ ಅವರ ಬ್ಯಾಂಕ್ ಖಾತೆಗೆ ಹೋಗ್ತಾ ಇತ್ತು. ಆದರೆ ಆ ಖಾತೆಯ ನಿಯಂತ್ರಣ ಮನೆಯವರ ಕೈಯಲ್ಲಿತ್ತು. ತಾವು ಗಳಿಸಿದಂಥ ಹಣವನ್ನು ತಮ್ಮ ಅನುಮತಿ ಇಲ್ಲದೆ ಬಳಸಲಾಗ್ತಿದೆ ಅನ್ನುವಂಥ ಆರೋಪವನ್ನು ಅವರು ಮಾಡಿದರು. ಈ ಘಟನೆ ಅವರ ಕುಟುಂಬದಲ್ಲಿ ದೊಡ್ಡ ಬಿರುಕನ್ನು ಮೂಡುವಂತೆ ಮಾಡಿಬಿಡ್ತು. ಮನೆ ಅನ್ನೋದು ಒಬ್ಬ ವ್ಯಕ್ತಿಗೆ ಸುರಕ್ಷಿತ ಜಾಗ ಆಗಿರಬೇಕು. ಆದರೆ ಮೀರಾ ಜಾಸ್ಮಿನ್ ಅವರ ಬದುಕಲ್ಲಿ ಅದೇ ಮನೆ ನೋವಿನ ತಾಣವಾಯಿತು. ಅವ್ರಿಗೂ ಮನೆಯವ್ರಿಗೂ ಅಂತರ ಹೆಚ್ಚಾಯಿತು, ಜಗಳ ಆಯಿತು, ಸಮಸ್ಯೆ ದೊಡ್ಡದಾಯಿತು. ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ಅವರು ಸಿನಿಮಾಗಳಲ್ಲಿ ನಟಿಸೋದನ್ನು ಮಾತ್ರ ನಿಲ್ಲಿಸಲಿಲ್ಲ. ಆ ಸಮಯದಲ್ಲಿ ಅವರ ಜೀವನಕ್ಕೆ ಬಂದವರು ಸಂಗೀತ ನಿರ್ದೇಶಕ ರಾಜೇಶ್. ಹೌದು, ರಾಜೇಶು ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಭವಿಷ್ಯದ ಕನಸುಗಳಾಗಿ ಮಾರ್ಪಡ್ತು. ಮೀರಾ ಜಾಸ್ಮಿನ್ ಕೂಡ ಒಂದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ರಾಜೇಶ್ ಅವರನ್ನು ಪ್ರೀತಿಸ್ತಿರೋದಾಗಿಯೂ ಕೂಡ ಹೇಳಿಕೊಂಡಿದ್ದರು. ಇವರಿಬ್ಬರಿಗೂ ಕೂಡ ಮದುವೆ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಎಲ್ಲೆಡೆ ರೂಮರಾಗಿ ಸ್ಪ್ರೆಡ್ ಆಗಿತ್ತು. ಯಾಕಂತ ಹೇಳಿದ್ರೆ ಇವರೇ ಬಿತ್ತಿದಂಥ ಬೀಜ ಅದು. ಅಭಿಮಾನಿಗಳು ಕೂಡ ಖುಷಿಯಾಗಿದ್ದರು. ಆದರೆ ಜೀವನ ಯಾವಾಗಲೂ ಕೂಡ ನಮ್ಮ ಯೋಜನೆಯಂತೆ ನಡೆಯೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇವರ ಬದುಕೆ. ಕೆಲವೇ ದಿನಗಳಲ್ಲಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಹುಟ್ಟಿದ್ವು. ಕೊನೆಗೆ ಇಬ್ಬರು ಕೂಡ ದೂರ ಆದರೂ ಬದಲಾಗಿದ್ದಂಥ ಸನ್ನಿವೇಶದಲ್ಲಿ ತಿರುಗಿ ನೋಡಿದರೆ ಮೀರಾ ಜಾಸ್ಮಿನ್ ಬೇರೊಬ್ಬ ಹುಡುಗನ ಜೊತೆಗೆ ಮದುವೆ ಆಗಿದ್ದರು. ಹೌದು,
ಪ್ರೀತಿಸಿದಂಥ ವ್ಯಕ್ತಿಯನ್ನು ಕಳೆದುಕೊಳ್ಳುವಂಥ ನೋವು ಎಷ್ಟು ದೊಡ್ಡದು ಅನ್ನೋದು ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಮೀರಾ ಜಾಸ್ಮಿನ್ ಕೂಡ ಅಂತಹ ನೋವನ್ನು ಅನುಭವಿಸಿದ್ರು. ಪ್ರೀತಿ ಮುರಿದ ಹೋದ ಮೇಲೆ ಕೆಲವು ಸಮಯದ ನಂತರ ಮೀರಾ ಜಾಸ್ಮಿನ್ ಮತ್ತೊಂದು ಸುದ್ದಿಯನ್ನು ಕೊಟ್ಟರು. ಅದೇನು ಅಂತ ಹೇಳಿದ್ರೆ, ಉದ್ಯಮಿ ಅನಿಲ್ ಜಾನ್ ಟೈಟಸ್ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ. ಹೌದು, ಈ ಅನಿಲ್ ದುಬೈನಲ್ಲಿ ನೆಲೆಸಿದ್ದಂಥ ಶ್ರೀಮಂತ ಉದ್ಯಮಿ, ಇಂಜಿನಿಯರ್ ಕೂಡ ಹೌದು. ಇಬ್ಬರ ಪರಿಚಯ ನಿಧಾನವಾಗಿ ಆತ್ಮೀಯತೆಗೆ ಬೆಳೀತು. ಕೊನೆಗೆ ಮದುವೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಆದರೆ ಇಲ್ಲಿ ಒಂದು ವಿವಾದಾತ್ಮಕ ಸಂಗತಿ ಕೂಡ ಇತ್ತು. ಅನಿಲ್ ಅವರಿಗೆ ಮೊದಲೇ ಮದುವೆ ಆಗಿತ್ತು ಅನ್ನುವಂಥ ಮಾತುಗಳು ಹರಿದಾಡಿದ್ವು. ಇದು ಆ ಸಮಯದಲ್ಲಿ ದೊಡ್ಡ ಸುದ್ದಿಯಾಯಿತು. ಎಲ್ಲರ ವಿರೋಧಗಳ ನಡುವೆಯೂ ಕೂಡ ಪೊಲೀಸ್ ಭದ್ರತೆಯಲ್ಲಿ ಇವರ ಮದುವೆ ನೆರವೇರೇ ಬಿಡ್ತು. ಅನೇಕರು ಇದು ಹೊಸ ಜೀವನದ ಆರಂಭ ಅಂದ್ಕೊಂಡ್ರು. ಆದರೆ ವಿಧಿ ಮತ್ತೊಮ್ಮೆ ಬೇರೆ ಕಥೆಯನ್ನೇ ಬರೆದಿತ್ತು. ಮದುವೆಯ ನಂತರ ಮೀರಾ ಜಾಸ್ಮಿನ್ ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ದುಬೈಗೆ ಹೋಗಿದ್ರು. ಆರಂಭದ ಕೆಲವು ದಿನಗಳು ಚೆನ್ನಾಗಿಯೇ ಸಾಗಿದ್ರೆ ನಂತರ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಮೀರಾ ಜಾಸ್ಮಿನ್ ಅವರಿಗೆ ಮತ್ತೆ ಸಿನಿಮಾಗಳಲ್ಲಿ ನಟಿಸುವಂಥ ಆಸೆ ಮೂಡಿತು. ಆದರೆ ಏನು ಮಾಡ್ತೀರಾ, ಅನಿಲ್ ಅವರಿಗೆ ಅದು ಇಷ್ಟ ಇರಲಿಲ್ಲ. ಮದುವೆಗೆ ಮೊದಲೇ ಸಿನಿಮಾ ಮಾಡಬಾರ್ದು ಅನ್ನೋಂಥ ಷರತ್ತನ್ನು ಇತ್ತಿದ್ದರಿಂದ ಈ ರೀತಿ ಸಮಸ್ಯೆಗಳು ಸೃಷ್ಟಿಯಾಯಿತು. ಇದರಿಂದ ಇಬ್ಬರ ನಡುವೆ ಮನಸ್ತಾಪಗಳು ಶುರುವಾದವು. ಚಿಕ್ಕ ಚಿಕ್ಕ ಭಿನ್ನಾಭಿಪ್ರಾಯಗಳು ನಂತರ ದೊಡ್ಡ ಜಗಳವಾಗಿ ಮಾರ್ಪಟ್ಟವು. ಒಂದು ಕಾಲದಲ್ಲಿ ಪ್ರೀತಿಯಿಂದ ಆರಂಭವಾದಂಥ ಸಂಬಂಧ ನೋವು, ದೂರ ಆಗುವಿಕೆಗೆ ಕಾರಣವಾಯಿತು. ಕೊನೆಗೆ ಮೀರಾ ಜಾಸ್ಮಿನ್ ತಮ್ಮ ಗಂಡನಿಂದ ದೂರವಾಗಿ ಭಾರತಕ್ಕೆ ಮರಳಿದರು. ಭಾರತಕ್ಕೆ ಹಿಂದಿರುಗಿದ ನಂತರ ಅವರ ಜೀವನ ಮೊದಲಿನಂತೆ ಇರಲಿಲ್ಲ. ಪ್ರೀತಿಸಿದಂಥ ವ್ಯಕ್ತಿ ದೂರವಾಗಿದ್ದರು. ಮದುವೆಯಾದಂತಹ ಗಂಡ ಕೂಡ ಜೊತೆಗೆ ಇರಲಿಲ್ಲ. ಮನೆಯವರೊಂದಿಗೆ ಸಂಬಂಧ ಸರಿಯಾಗಿರಲಿಲ್ಲ. ಇನ್ನೊಂದು ಕಡೆ ಸಿನಿಮಾ ಅವಕಾಶಗಳು ಕೂಡ ಕಡಿಮೆ ಆಗಿದ್ವು. ಯಾಕಂತ ಹೇಳಿದ್ರೆ ಸಿನಿಮಾ ರಂಗ ಇವರನ್ನು ಮರೆತು ಬಿಟ್ಟಿತ್ತು. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಒಂದೇ ಸಮಯದಲ್ಲಿ ಎಲ್ಲವೂ ಕೂಡ ಕಳೆದು ಹೋದರೆ ಹೇಗಿರಬಹುದು, ಅದೇ ಪರಿಸ್ಥಿತಿಯನ್ನು ಮೀರಾ ಜಾಸ್ಮಿನ್ ಅನುಭವಿಸ್ತಾ ಇದ್ದರು. ಒಮ್ಮೆ ಟಾಪ್ ಹೀರೋಯಿನ್ ಆಗಿದ್ದಂಥ ನಟಿ ನಿಧಾನವಾಗಿ ಸಿನಿಮಾ ಲೋಕದಿಂದ ದೂರ ಸರಿದರು. ಜನರ ಕಣ್ಣಿಗೆ ಕಾಣಿಸದೇ ಹೋದರು. ಒಂಟಿತನ ಅನ್ನೋದು ಕೆಲವೊಮ್ಮೆ ಸಾವಿರಾರು ಜನರ ಮಧ್ಯೆ ಇದ್ದರೂ ಕೂಡ ಮೀರಾ ಜಾಸ್ಮಿನ್ ಅವರ ಬದುಕಿನಲ್ಲಿ ಅದೇ ಕೊನೆಗೆ ಕಾಡಿತು. ಇದರ ನಡುವೆ ಮತ್ತೊಂದು ವಿವಾದವೂ ಕೂಡ ಎದುರಾಯಿತು. ಒಮ್ಮೆ ಅವರು ಕೇರಳದ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದರಿಂದ ಈ ವಿಚಾರ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಕೆಲವರು ವಿರೋಧ ವ್ಯಕ್ತಪಡಿಸಿದರು. ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಈ ಘಟನೆ ಭಾರಿ ಚರ್ಚೆ ಆಯಿತು. ಒಂದು ಕಡೆ ವೈವಾಹಿಕ ಜೀವನದ ನೋವು, ಇನ್ನೊಂದು ಕಡೆ ಸಾರ್ವಜನಿಕ ವಿವಾದಗಳು, ಇವೆಲ್ಲವೂ ಕೂಡ ಸೇರಿ ಇವರ ಜೀವನ ಇನ್ನಷ್ಟು ಕಷ್ಟಕರವಾಗಿಸಿತ್ತು. ಸ್ನೇಹಿತರೆ, ಮೀರಾ ಜಾಸ್ಮಿನ್ ಅವರ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ. ಹೆಸರು, ಹಣ, ಖ್ಯಾತಿ ಇದೆಲ್ಲವೂ ಕೂಡ ಇದ್ದರೂ ಕೂಡ ಜೀವನದಲ್ಲಿ ಸಂತೋಷ ಖಚಿತವಲ್ಲ. ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ. ಒಂದು ಕಾಲದಲ್ಲಿ ದಕ್ಷಿಣದ ಟಾಪ್ ನಟಿಯಾಗಿದ್ದಂಥ ಮೀರಾ ಜಾಸ್ಮಿನ್ ಇಂದು ಕೂಡ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಆದರೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಯಾರಿಗೂ ಕೂಡ ತಿಳಿಯದಂತೆ ಬದುಕ್ತಾ ಇದ್ದಾರೆ. ಅವರ ಬದುಕಿನಲ್ಲಿ ನಡೆದಂಥ ಕೆಲವು ಘಟನೆಗಳಿಗೆ ಯಾರು ಕಾರಣ? ಪರಿಸ್ಥಿತಿನ, ಅದೃಷ್ಟನ, ಅಥವಾ ಅವರೇ ತೆಗೆದುಕೊಂಡಂಥ ನಿರ್ಧಾರಗಳ? ಇದರ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಯಾರೆಲ್ಲ ಅರಸು ಮತ್ತು ಮೌರ್ಯ ಸಿನಿಮಾಗಳನ್ನು ನೋಡಿದ್ದೀರಾ, ಆ ಸಿನಿಮಾದಲ್ಲಿ ಇವರಿಗೆ ಪಾತ್ರ ನಿಮಗೆಷ್ಟು ಇಷ್ಟ ಆಗಿತ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ರೋಚಕ ನಟಿಯ ಜೀವನದ ಜೊತೆಗೆ ಭೇಟಿಯಾಗೋಣ. ಧನ್ಯವಾದ.